ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಬರೋಣ. ಅದಕ್ಕೆ ಮುಂಚೆ ನನ್ನ ವಿಡಿಯೋ ಫಸ್ಟ್ ಟೈಮ್ ಏನಾದ್ರು ನೋಡ್ತಾ ಇದ್ದರೆ ಒಂದು ಲೈಕ್ ಕೊಟ್ಟು ಒಂದು ಸಬ್ಸ್ಕ್ರೈಬರ್ ಆಗಿ, ಹಾಗೆ ಹಾಲ್ ಬಟನ್ ಅಂತ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ನಾನು ಮಾಡೋ ವಿಡಿಯೋ ಎಲ್ಲ ನಿಮಗೆ ಫಸ್ಟ್ ಟೈಮ್ ನೋಟಿಫಿಕೇಷನ್ ಬರುತ್ತೆ. ಮತ್ತು ಇವತ್ತಿನ ವಿಡಿಯೋ ವೀಳ್ಯದೆಲೆಯಿಂದ ನಮಗೆ ಸೊಂಟ ನೋವು, ನಡು ನೋವು ಇವೆಲ್ಲ ಹೇಗೆ ಕಮ್ಮಿ ಆಗಬೇಕು ಅಂತ. ಬನ್ನಿ. ಜೋಗಿ ಹಿಡಿಯುತ್ತೆ ಮತ್ತು ಕಾಲೆಲ್ಲ ಕುಂತು ದಿನ ಇಡೀ ಕುಂತು ಕೆಲಸ ಮಾಡ್ತಾಯಿರ್ತೀವಿ. ಯಾರ್ಯಾರು ಸ್ಕೂಲ್ ಮಾಸ್ಟರ್ಸು ಮತ್ತು ಕೆಲ್ಸಕ್ಕೆ ಹೋಗೋರು, ಕಂಪ್ಯೂಟ್ರ್ ಮುಂದೆ ಕೂತ್ಕೊಳ್ಳೋರು, ಮತ್ತು ಬೇರೆ ಗಾರ್ಮೆಂಟ್ಸ್, ಟೈಲರ್ಸ್ ಎಲ್ಲರೂ ಪ್ರತಿಯೊಬ್ಬರು ಕುಂತಂಗೆ ಕೆಲಸ ಮಾಡ್ತಾರಲ್ಲ ಅವ್ರುಗಳಿಗೆ ಈ ಟಿಪ್ಸಲ್ಲಿ ಏನು ಮಾಡೋದು ಅಂತ ಬನ್ನಿ. ಒಂದು ಕಷಾಯ ಹೇಳ್ಕೊಡ್ತಾಯಿದ್ದೀನಿ. ವೀಳ್ಯದೆಲೆ ಯೂಸ್ ಮಾಡಿ ಕಷಾಯ ಹೇಳ್ಕೊಡ್ತಾಯಿದ್ದೀನಿ. ವೀಳ್ಯದೆಲೆಯಿಂದ ಈ ಕಷಾಯ ಮಾಡಿ ಕುಡಿದ್ರೆ ನಮ್ಗೆ ಆ ಕಾಲದಲ್ಲೆಲ್ಲ ನೀವು ನೋಡಿರಬೇಕು, ಹಳಬ್ರೆಲ್ಲ ವೀಳ್ಯದೆಲೆ ತಿನ್ನೋರು, ಅಡಿಕೆ ವೀಳ್ಯದೆಲೆ ಇದನ್ನೆಲ್ಲ ಅಗದಿ ತಿನ್ನೋರು. ಅದರಿಂದ ಅವರು ಸ್ವಲ್ಪ ಅವ್ರ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗ್ತಿತ್ತು, ಅವ್ರು ಆರೋಗ್ಯವಾಗಿರ್ತಿದ್ರು. ನಾವು ಯಾಕೆ ಅದನ್ನು ಇದು ಮಾಡ್ಕೋಬಾರ್ದು ಅಂಥೇಳಿ ಟ್ರೈ ಮಾಡೋಣ ಬನ್ನಿ. ನನಗೆ ನಮ್ಮ ಅಜ್ಜಿಯವರು ಹೇಳ್ಕೊಟ್ಟಿದ್ದು ಇದನ್ನು ನಾನು ಟ್ರೈ ಮಾಡೋಣ ಅಂಥೇಳಿ ಮಾಡಿದ್ದೀನಿ. ತುಂಬ ದಿವಸದಿಂದ ನನಗೂ ತುಂಬ ಕಾಲೆಲ್ಲ ಜೋಗಿ ಹಿಡಿಯೋದು, ಕೂತು ಕೆಲಸ ಮಾಡ್ತೀನಲ್ವ, ಅದರಿಂದ ತುಂಬ ಮಂಡಿ ಹತ್ರ ಎಲ್ಲ ತುಂಬ ನೋವು ಬರ್ತೈತೆ ಯಾಕೋ ಇತ್ತೀಚೆಗೆ. ಅದಕ್ಕೆ ಮರ್ತೋಗಿತ್ತು, ತಡಿ ಜ್ಞಾಪಿಸ್ಕೊಂಡು ವಿಡಿಯೋ ಮಾಡ್ದಂಗೆ ಆಗುತ್ತೆ, ನಾನು ಕುಡ್ದಂಗೆ ಆಗುತ್ತೆ ಅಂತೇಳಿ ಮಾಡ್ತಾಯಿದ್ದೀನಿ. ಇದಕ್ಕೆ ಏನೇನು ಹಾಕ್ಕೊಳ್ತಾಯಿದ್ದೀನಿ ನೋಡಿ ಬನ್ನಿ. ಫಸ್ಟು ಒಂದು ಗ್ಲಾಸ್ ನೀರು, ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು ಹಾಕಿ ಕಾಯಕ್ಕಿಡ್ತಾಯಿದ್ದೀನಿ. ಅದಕ್ಕೆ ನಾನು 2 ವೀಳ್ಯದೆಲೆ ತೊಗೊಂಡಿದ್ದೀನಿ. ಹಿಂದೆ ಮತ್ತು ಮುಂದೆ ಕಟ್ ಮಾಡಿ ಅದನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಇಲ್ಲದೆ ಇರೋ ವೀಳ್ಯದೆಲೆನೇನಾದ್ರು ಡ್ಯಾಮೇಜ್ ಏನಾರು ಇತ್ತು, ಹುಳ ಪಳ ಕಚ್ಚಿರೋ ಥರ ಏನಾರು ಇದ್ದರೆ ಅದೆಲ್ಲ ತೆಗ್ದಾಕ್ಬಿಟ್ಟು ನೀಟಾಗಿ ಒರೆಸಿ ತೊಳೆದು ಆ ವೀಳ್ಯದೆಲೆನ ಬೇಯಕ್ಕೆ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ 2 ಕಾಳು ಮೆಣಸು ಹಾಕ್ತೀನಿ. ಒಂದು 5-6 ಹಾಕ್ಕೊಳ್ಳಿ, ಖಾರ ಬಿಡಬೇಕದು. ಆದರೆ ಒಂದು ಕುಟ್ಟಿ ಹಾಕಿ, ಇಲ್ಲ ಅಂದರೆ ಹಾಗೆ ಬೇಯಕ್ಕೆ ಹಾಕಿದ್ರೂ ಪರವಾಗಿಲ್ಲ, ಅದು ಚೆನ್ನಾಗಿ ಬೇಯೋದ್ರಿಂದ. ನಾನು ಲಾಸ್ಟ್ ವೀಡಿಯೋಲ್ಲಿ ನೀವು ನೋಡಿರಬೇಕು, ಶುಂಠಿನ ಪೌಡ್ರ್ ಮಾಡಿ ಮಡಿಕೊಂಡಿರೋದನ್ನ ತೋರಿಸಿದ್ದೀನಿ, ಒಣಶುಂಠಿ ಮಾಡಿ. ಅದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ನಿಮಗೆ ಒಣಶುಂಠಿ ಪೌಡ್ರ್ ಇಲ್ಲ ಅನ್ನೋದಿದ್ದರೆ ಹಸಿ ಶುಂಠಿನೇ ಯೂಸ್ ಮಾಡ್ಬೋದು. ಒಣಶುಂಠಿ ಅಂಗಡಿಲೂ ಸಿಗುತ್ತೆ, ನೀವು ತಂದು ಕೂಡ ಯೂಸ್ ಮಾಡ್ಬೋದು. ನಾನು ಒಣಶುಂಠಿ ಪೌಡ್ರನ್ನೇ ಮಾಡಿ ಮಡಿಕೊಂಡಿದ್ದೀನಿ. ನಿಮ್ಗೆ ಇದನ್ನು ಪೌಡ್ರ್ ಮಾಡೋದು ಹೇಗೆ ಅನ್ನೋದೇನಾದ್ರು ಬೇಕು ಅನ್ನೋದಿದ್ದರೆ ನನ್ನ ಲಾಸ್ಟ್ ವೀಡಿಯೋ ಇದೆ, ಹೋಗಿ ನೋಡಿ. ಅದರಲ್ಲಿ ಪೌಡ್ರ್ ಹೇಗೆ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ. ನಾವು ಮನೆಯಲ್ಲೇ ಮಾಡ್ಕೋಬೋದು. ಇದಕ್ಕೆ ಬೆಲ್ಲ ಪೌಡ್ರ್ ಹಾಕ್ತಾಯಿದ್ದೀನಿ, ಬೆಲ್ಲದ್ದು ಬ್ಲ್ಯಾಕ್ ಪೌಡ್ರು. ನಿಮ್ಗೆ ಯಾವ ಬೆಲ್ಲ ಸಿಗುತ್ತೋ ಆ ಬೆಲ್ಲನೇ ಹಾಕೋಬೋದು, ಇದೇ ಥರ ಬೆಲ್ಲ ಬೇಕು ಅಂತೇನಿಲ್ಲ. ಇದಿಷ್ಟು ಹಾಕಿ ಚೆನ್ನಾಗಿ ಕುದಿಸ್ಬೇಕು. 1 ಗ್ಲಾಸ್ ನೀರು, ಅರ್ಧ ಗ್ಲಾಸ್ ನೀರಾಗೋವರೆಗೂ ಬೇಯಿಸ್ಬೇಕು. ಇಲ್ಲ ನೀವು ಬೇರೆ ಅಳತೆ ಇಟ್ಕೊತೀವಿ, ನಾವು ಜಾಸ್ತಿನೇ ಕುಡಿತೀವಿ ಅನ್ನೋದಿದ್ದರೆ ನೀವು ದೊಡ್ಡ ಗ್ಲಾಸಲ್ಲಿ 2 ಗ್ಲಾಸ್ ನೀರು ಹಾಕ್ಬಿಟ್ಟು 1 ಗ್ಲಾಸ್ ಆಗೋವರೆಗೂ ಬೇಯಿಸ್ಕೋಬೋದು. ಈಗ ಸದ್ಯಕ್ಕೆ ನಾವು ಒಬ್ಳಿಗಾಗೋಷ್ಟು ಮಾಡ್ತಾ ಇರೋದ್ರಿಂದ 1 ಗ್ಲಾಸ್ ನೀರನ್ನೇ ಮಾಡ್ತಾಯಿದ್ದೀನಿ. ಇದನ್ನು ನೀವು ವಾರದಲ್ಲಿ 1-2 ಸತಿ 3 ಸತಿ ಮಾಡ್ಕೊಂಡು ಕುಡಿಯೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗಿ ಈ ಕುಂತಾಗ ಮಂಡಿ ನೋವು ಬರೋದು, ಮತ್ತು ಬ್ಯಾಕ್ ಪೇಯ್ನ್ ಬರೋದು, ಮತ್ತು ಸುಮಾರು ಪೇಯ್ನ್ಗಳು ಬರುತ್ತೆ ಕೂತಂಗೆ ಇರೋದ್ರಿಂದ. ಆವಾಗ ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆಗಿರುತ್ತೆ ನಮಗೆ. ಅದು ಕೂತಿರೋ ಪೊಸಿಷನ್ನಿಂದ ಬ್ಲಡ್ ಪಾಸ್ ಆಯ್ತಾ ಇರೋದಿಲ್ಲ, ಏನೋ ಒಂದೊಂದು ಜೋಗಿ ಹಿಡಿಯೋದು, ಕಾಲು ಮರಗಟ್ಟೋದು ಆಗ್ತಾ ಇರುತ್ತೆ. ಅದಕ್ಕೆಲ್ಲ ರಾಮಬಾಣ ಅಂತ ಹೇಳ್ಬೋದು. ಇದನ್ನು ಮಾಡಿ ಕುಡಿದು ನೋಡಿ, ನಿಮ್ಗೇನು ಅನ್ನಿಸ್ತು ಅಂತೇಳಿ ವಿಡಿಯೋಲಿ ಕಮೆಂಟ್ ಹಾಕಿ. ಹಾಗೆ ನನ್ನ ವಿಡಿಯೋ ವಾಚ್ ಮಾಡ್ತಾಯಿರಿ. ನಿಮಗೆ ಇದೇ ಥರ ವಿಡಿಯೋಗಳು ಬೇಕು ಅನ್ನೋದಿದ್ದರೆ ಕಮೆಂಟ್ ಹಾಕಿ ತಿಳಿಸಿ, ನಾನು ಮಾಡ್ತಾಯಿರ್ತೀನಿ. ನನ್ನ ವಿಡಿಯೋ ಇದುವರೆಗೂ ನೋಡ್ತಾ ಇರೋದಕ್ಕೆ ಧನ್ಯವಾದಗಳು. ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.